ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮೊದಲನೇ ಪಂದ್ಯ ಗೆದ್ದರೂ ಕೂಡ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ನಲ್ಲಿ 2 ಬದಲಾವಣೆ, ಇನ್ನು ಸ್ಟಾರ್ ಆಟಗಾರರೇ ಔಟ್. ಹೌದು ಸ್ನೇಹಿತರೆ, ಜಿಂಬಾಬ್ವೆ ವಿರುದ್ಧ ಮೊದಲನೇ T20 ಪಂದ್ಯದಲ್ಲಿ ನಮ್ಮ ಭಾರತ ತಂಡ ದೊಡ್ಡ ಗೆಲುವಾದರೆ ಸಾಧಿಸಿದೆ. ಈಗ ಎರಡನೇ T20 ಪಂದ್ಯಕ್ಕಾಗಿ ಎಲ್ಲ ಸಿದ್ಧತೆ ಕೂಡ ಮಾಡಿಕೊಂಡಿದೆ. ಇನ್ನು ಎರಡನೇ ಪಂದ್ಯವನ್ನು ಗೆದ್ದು ಸರಣಿಯನ್ನು ವಶಪಡಿಸಿಕೊಳ್ಳುವ ನಿರೀಕ್ಷೆಯಲ್ಲಿ ಇದೆ ನಮ್ಮ ಭಾರತ ತಂಡ. ಆದ್ರೂ ಕೂಡ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ನಲ್ಲಿ 2 ಬದಲಾವಣೆ ಆದ್ರೆ ಆಗಿವೆ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಯಾವ ಆಟಗಾರರು ಎರಡನೇ T20 ಪಂದ್ಯದಿಂದ ಹೊರಗೆ ಬಿದ್ದಿದ್ದಾರೆ ಮತ್ತು ಯಾವ ಆಟಗಾರರು ಪ್ಲೇಯಿಂಗ್ 11 ನಲ್ಲಿ ಇದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ಸತತ 7 T20 ಪಂದ್ಯಗಳ ನಂತರ ನಮ್ಮ ಭಾರತ ತಂಡ ಜಿಂಬಾಬ್ವೆ ವಿರುದ್ಧ ಆದ್ರೆ ಗೆದ್ದಿದೆ. ಇನ್ನು ಈಗ ನಮ್ಮ ಭಾರತ ತಂಡ ಮುಂದಿನ ಪಂದ್ಯದಲ್ಲೂ ಅದೇ ರೀತಿ ಆಟವನ್ನು ಆಡಿ ಎರಡನೇ ಪಂದ್ಯದಲ್ಲಿ ಸರಣಿ ಗೆಲ್ಲಲು ಸಜ್ಜಾಗಿದೆ. ಇದಕ್ಕಾಗಿ ನಾಯಕ ಶ್ರೇಯಸ್ ಅಯ್ಯರ್ ಮತ್ತು ತಾತ್ಕಾಲಿಕ ಕೋಚ್ ವಿ ಲಕ್ಷ್ಮಣ್ ತಂಡದಲ್ಲಿ 2 ಮುಖ್ಯ ಬದಲಾವಣೆಗಳನ್ನು ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಅದರಿಂದಾಗಿ ಭಾರತ ತಂಡ ತನ್ನ 2 ಸ್ಟಾರ್ ಆಟಗಾರರಿಗೆ ವಿಶ್ರಾಂತಿ ಕೊಡಬಹುದು ಎಂದು ವರದಿಯಾಗಿದೆ. ಕ್ರಿಕ್ ಇನ್ಫೋ ವರದಿ ಪ್ರಕಾರ ವೇಗದ ಬೌಲಿಂಗ್ ಆಲ್ರೌಂಡರ್ ಆದಂತಹ ಸೂರ್ಯನ್ ಹೆಗ್ಡೆ ಎರಡನೇ T20 ನಲ್ಲಿ ಆಡುವ ಅವಕಾಶ ಪಡೆಯಬಹುದು. ಚಡಿಗೆ ಈ ಹಿಂದೆ 2 ಪಂದ್ಯಗಳಲ್ಲಿ ಆಡಿದ್ದಾರೆ, ಆದರೆ 2 ಪಂದ್ಯಗಳು ಸರಣಿಯ ಕೊನೆಯ ಪಂದ್ಯವಾಗಿತ್ತು. ಅದಕ್ಕಾಗಿಯೇ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಅವರಿಗೆ ಎರಡನೇ ಪಂದ್ಯದಲ್ಲಿ ಅವಕಾಶ ನೀಡಬಹುದು. ಇದರಿಂದ ಅವರು ಒತ್ತಡವಿಲ್ಲದೆ ಆಡುವ ನಿರೀಕ್ಷೆ ಆದರೆ ಇದೆ. ಹೌದು ಸ್ನೇಹಿತರೆ, ಇನ್ನು ಸ್ಟಾರ್ ಆಟಗಾರರ ಡ್ರಾಪ್, ಸೂರ್ಯನ್ ಹೆಗ್ಡೆ ಅವರನ್ನು ತಂಡಕ್ಕೆ ಸೇರಿಸಿಕೊಂಡರೆ ಶಿವಮ್ ದುಬೆ ಅವರನ್ನು ಕೈ ಬಿಡಬಹುದು. ದುಬೆ ಸ್ಥಿರವಾಗಿ ಆಡುತ್ತಿದ್ದಾರೆ ಮತ್ತು ಪ್ರಸ್ತುತ T20 ಭಾರತ ತಂಡದಲ್ಲಿ ಭದ್ರವಾದ ಸ್ಥಾನವನ್ನಾದ್ರೆ ಹೊಂದಿದ್ದಾರೆ. ಇದು ತಂಡವು ಅವರಿಗೆ ವಿಶ್ರಾಂತಿ ನೀಡಲು ನಿರ್ಧರಿಸಲು ಕಾರಣವಾಗಬಹುದು. ಇನ್ನು ನಮ್ಮ ಟೀಮ್ ಇಂಡಿಯಾ ಪ್ರಸ್ತುತ ಹಾರ್ದಿಕ್ ಪಾಂಡ್ಯ ಅವರಿಗೆ ಬ್ಯಾಕಪ್ ಗಾಗಿ ಹುಡುಕಾಟ ಆದ್ರೆ ನಡೆಸ್ತಾ ಇದೆ. ಸೂರ್ಯನ್ ಹೆಗ್ಡೆ ಅವರು ಭಾರತ ತಂಡಕ್ಕೆ ಆಯ್ಕೆ ಆಗಿರಬಹುದು. ಇನ್ನು ಸ್ಪಿನ್ ತಂತ್ರ ರೂಪಿಸುತ್ತಾ ನಮ್ಮ ಭಾರತ ತಂಡ. ಹೌದು ಸ್ನೇಹಿತರೆ, ಅರರೆ ಮೈದಾನ ಬೌಲರ್ ಗಳಿಗೆ ಸಹಾಯ ಮಾಡುತ್ತಿದೆ. ಆದ್ದರಿಂದ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ನಲ್ಲಿ ಸ್ಪಿನ್ ಆಲ್ರೌಂಡರ್ ಹರ್ಷ್ ದುಬೆಯನ್ನು ಸೇರಿಸಬಹುದು. ದುಬೆ ಏಕದಿನ ಪಂದ್ಯಗಳಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಅವರನ್ನು T20 ಯಲ್ಲೂ ಕೂಡ ಪ್ರಯತ್ನಿಸಬಹುದು. ಭಾರತ ತಂಡಕ್ಕೆ ಈಗ ಅಕ್ಷರ್ ಪಟೇಲ್ಗೆ ಬ್ಯಾಕಪ್ ಆಟಗಾರ ಬೇಕಾಗಿದೆ. ಆದ್ದರಿಂದ ಜಿಂಬಾಬ್ವೆಯಲ್ಲಿ ಈ ಸ್ಪಿನ್ ಆಲ್ರೌಂಡರ್ಗೆ ಅವಕಾಶ ಕೊಡಬಹುದು. ಅವರು ಉಪನಾಯಕ ತಿಲಕ್ ವರ್ಮಾ ಬದಲು ಆಡಬಹುದು ಮತ್ತು ಎರಡನೇ T20 ಪಂದ್ಯಕ್ಕೆ ವರ್ಮಾಗೆ ವಿಶ್ರಾಂತಿ ಕೊಡಬಹುದು. ಭವಿಷ್ಯದ ಸಿದ್ಧತೆಗಾಗಿ ತಂಡ ಈಗ ಇಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ ನಿರ್ಧಾರ ಅಂತಾನೆ ಹೇಳ್ಬಹುದು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಈ 2 ಬದಲಾವಣೆಗಳಾದ್ರೆ ಆಗುವ ಚಾನ್ಸಸ್ ಆದ್ರೆ ಇದೆ. ಇನ್ನು ಎರಡನೇ T20 ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ನೋಡೋದಾಯ್ತು ಅಂತಂದ್ರೆ ಯಥಾ ಪ್ರಕಾರ ವೈಭವ್ ಸೂರ್ಯವಂಶಿ ಮತ್ತು ಅಭಿಷೇಕ್ ಶರ್ಮಾ ಅವರು ಓಪನರ್ ಜಾಗದಲ್ಲಿ ಬಂದೇ ಬರ್ತಾರೆ. ಹೌದು ಸ್ನೇಹಿತರೆ, ಇಲ್ಲಿ ನಾವು ಒಂದು ಗಮನಿಸಬೇಕಾದ ವಿಚಾರ ಏನಂತಂದ್ರೆ ಅಭಿಷೇಕ್ ಶರ್ಮಾ ಅವರು ಮೊದಲನೇ T20 ಪಂದ್ಯದಲ್ಲಿ ಅಂತ ಹೇಳಿಕೊಳ್ಳುವಂತ ಪ್ರದರ್ಶನ ಏನು ಕೊಡ್ಲೇ ಇಲ್ಲ. 8 ಬಾಲ್ ಅಲ್ಲಿ 1 ರನ್ ಆಡಿ ಔಟ್ ಆಗ್ತಾರೆ ಅಭಿಷೇಕ್ ಶರ್ಮಾ ಅವರು ಸ್ವಲ್ಪ ಬ್ಯಾಟಿಂಗ್ ನಲ್ಲಿ ಕಷ್ಟಪಟ್ಟರು ಅಂತಾನೆ ಹೇಳ್ಬಹುದು ಬ್ಯಾಟ್ ಬೀಸಲು. ಆ ಕಾರಣದಿಂದಾಗಿ ಅಭಿಷೇಕ್ ಶರ್ಮಾ ಅವರು ಎರಡನೇ T20 ಪಂದ್ಯದಲ್ಲಿ ಅಬ್ಬರಿಸಲಿದ್ದಾರೆ ಅಂತಂದು ಇದೀಗ ಫ್ಯಾನ್ಸ್ ಕೂಡ ಒಂದು ಹೋಪ್ ಆದ್ರೆ ಇಟ್ಕೊಂಡಿದ್ದಾರೆ. ಇನ್ನು ಅಭಿಷೇಕ್ ಶರ್ಮಾ ಜೊತೆ ವೈಭವ್ ಸೂರ್ಯವಂಶಿ ಕೇಳಲೇಬೇಡಿ, ಇದೀಗ ತಮ್ಮ ಫಾರ್ಮ್ಗೆ ಮರಳಿದ್ದಾರೆ. ಯಾವ ಬೌಲರ್ ಸಿಕ್ಕರೂ ಕೂಡ ನಾನು ಬೌಲ್ ಅನ್ನ ಗ್ರೌಂಡ್ ನಿಂದ ಹೊರಗೆ ಹೊಡಿತೀನಿ ಅನ್ನೋ ರೇಂಜ್ಗೆ ಆದರೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಜಿಂಬಾಬ್ವೆ ವಿರುದ್ಧ ಮೊದಲನೇ T20 ಪಂದ್ಯದಲ್ಲಿ ಬರೋಬ್ಬರಿ 18 ಬಾಲ್ ಅಲ್ಲಿ 50 ರನ್ ಆಡ್ತಾರೆ ವೈಭವ್ ಸೂರ್ಯವಂಶಿ. ಇದರಲ್ಲಿ 4 6 4 4 263 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆಡಿ ಔಟ್ ಆಗ್ತಾರೆ ವೈಭವ್ ಸೂರ್ಯವಂಶಿ. ಇನ್ನು ವೈಭವ್ ಸೂರ್ಯವಂಶಿ ಆಡಿದಂತಹ 4 ನಿಂದಾಗಿ ನಮ್ಮ ಭಾರತ ತಂಡ ಈಸಿಯಾಗಿ ಗೆಲ್ಲಲು ಸಾಧ್ಯವಾಯಿತು ಅಂತಾನೆ ಹೇಳ್ಬೋದು ಮತ್ತು 13.2 ಓವರ್ಗಳಲ್ಲಿ ಪಂದ್ಯವನ್ನು ಮುಗಿಸಲು ಸಾಧ್ಯವಾಯಿತು. ಇನ್ನು ಯಥಾ ಪ್ರಕಾರ ಅಭಿಷೇಕ್ ಶರ್ಮಾ ಮತ್ತು ವೈಭವ್ ಸೂರ್ಯವಂಶಿ ಓಪನರ್ಸ್ ಆಗಿ ಬರ್ತಾರೆ. ಇನ್ನು ನಂಬರ್ 3 ಅಲ್ಲಿ ಇಶಾನ್ ಕಿಶನ್ ಅವರು ಕೂಡ ಮೊದಲನೇ T20 ಪಂದ್ಯದಲ್ಲಿ 35 ರನ್ ಆದ್ರೆ ಬಾರಿಸ್ತಾರೆ 24 ಬಾಲ್ಗಳಲ್ಲಿ. ಹೌದು, ಒಂದು ಹಂತದಲ್ಲಿ ಚೆನ್ನಾಗಿ ಏನೋ ಕಾಣಿಸ್ತಾ ಇದ್ರು ಇಶಾನ್ ಕಿಶನ್, ಆದ್ರೂ ಕೂಡ ಒಳ್ಳೆ ಟಚ್ ಅಲ್ಲಿ ಇರ್ಲಿಲ್ಲ ಅಂತಾನೆ ಹೇಳ್ಬೋದು ಮತ್ತು ಸ್ವಲ್ಪ ಸ್ಟ್ರಗಲ್ ಆದ್ರೆ ಮಾಡ್ತಾರೆ ಬ್ಯಾಟಿಂಗ್ ನಲ್ಲಿ ಇಶಾನ್ ಕಿಶನ್ ಅವರು ಎರಡನೇ T20 ಪಂದ್ಯದಲ್ಲಿ ಚೆನ್ನಾಗಿ ಆಡ್ತಾರೆ ಅಂತ ಎಲ್ರು ಕೂಡ ಒಂದು ಹೋಪ್ ಆದ್ರೆ ಇಟ್ಕೊಳ್ಳೋಣ. ಇನ್ನು ನಂಬರ್ 4 ಅಲ್ಲಿ ಯಾರು ಬರ್ತಾರೆ ಅಂತಂದ್ರೆ ಅದು ನಂಬರ್ 4 ಅಲ್ಲಿ ಶ್ರೇಯಸ್ ಅಯ್ಯರ್. ನಾಯಕ ಶ್ರೇಯಸ್ ಅಯ್ಯರ್ ಅವರು ಕೂಡ ಜವಾಬ್ದಾರಿಯುತ ಬ್ಯಾಟಿಂಗ್ ಆದ್ರೆ ಆಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, T20 ಬಂದಾಗ T20 ನಾಯಕ ಆಗಿದ್ದಾಗಿನಿಂದಲೂ ಕೂಡ ಶ್ರೇಯಸ್ ಅಯ್ಯರ್ ಅವರು ತಮ್ಮ ಪಾತ್ರವನ್ನು ಅಚ್ಚುಕಟ್ಟಾಗಿ ಆದ್ರೆ ನಿಭಾಯಿಸ್ತಾ ಇದ್ದಾರೆ. ಇಂಗ್ಲೆಂಡ್ ಸೀರೀಸ್ ಅಲ್ಲೂ ಕೂಡ ನೋಡಿದ್ದೇವೆ ಮತ್ತು ಇದೀಗ ಜಿಂಬಾಬ್ವೆ ವಿರುದ್ಧ ಮೊದಲನೇ T20 ಪಂದ್ಯದಲ್ಲಿ 24 ಬಾಲ್ ಅಲ್ಲಿ 28 ರನ್ ಆದ್ರೆ ಹೊಡಿತಾರೆ. ಇದರಲ್ಲಿ 3 4 ಆದ್ರೆ ಹೊಡಿತಾರೆ ಮತ್ತು ಆದ್ರೂ ಕೂಡ ಗೇಮ್ ನ ಒಂದು ಹಂತದಲ್ಲಿ ಆದ್ರೆ ಇಟ್ಕೊಂಡು ಹೋಯ್ತಾರೆ ಅಂತ ಹೇಳ್ಬೋದು ಮತ್ತು ಅಷ್ಟು ಈಸಿಯಾಗಿ ನಮ್ಮ ಟೀಮ್ ಇಂಡಿಯಾನು ಸೋಲಲು
ಸೋಲಲು ಬಿಡೋದಿಲ್ಲ ಅಂತಾನೆ ಹೇಳ್ಬೋದು ಶ್ರೇಯಸ್ ಅಯ್ಯರ್. ಒಳ್ಳೆ ರೇಂಜ್ ಗೆ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ ಮತ್ತು ಒಳ್ಳೆಯ ನಾಯಕ ಸಿಕ್ಕಂತಾದ್ರೆ ಆಗಿದೆ. ಆದ್ರೆ ಸ್ವಲ್ಪ ಲಕ್ ಆದ್ರೆ ಕೈ ಹಿಡಿತಾ ಇಲ್ಲ ನಾಯಕ ಶ್ರೇಯಸ್ ಅಯ್ಯರ್ಗೆ. ಇನ್ನು 5ನೇ ಕ್ರಮಾಂಕದಲ್ಲಿ ತಿಲಕ್ ವರ್ಮಾ ಆದ್ರೆ ಬಂದಿದ್ರು ಮೊದಲನೇ T20 ಪಂದ್ಯದಲ್ಲಿ. ಹೌದು, ಮೊದಲನೇ T20 ಪಂದ್ಯದಲ್ಲಿ ವೈಸ್ ಕ್ಯಾಪ್ಟನ್ ತಿಲಕ್ ವರ್ಮಾ ಅವರು 5 ಬಾಲ್ ಅಲ್ಲಿ 6 ರನ್ ಆಗಿ ನಾಟ್ ಔಟ್ ಆದ್ರೆ ಉಳಿತಾರೆ. ಆದ್ರೆ 2ನೇ ಪಂದ್ಯಕ್ಕೆ ಅವರಿಗೆ ಸ್ವಲ್ಪ ವಿಶ್ರಾಂತಿ ನೀಡುವ ಅವಕಾಶಗಳೇ ಜಾಸ್ತಿ ಇವೆ. ಹೌದು ಸ್ನೇಹಿತರೆ, ಯಾಕಂತಂದ್ರೆ ತಿಲಕ್ ವರ್ಮಾ ಸ್ಥಾನ ಖಚಿತ ಅಂತ ಇದೀಗ ಒಂದು ಅಪ್ಡೇಟ್ ಕೂಡ ಬಂದಿದೆ. ಆ ಕಾರಣದಿಂದಾಗಿ ಅವರ ಬದಲಿಗೆ ಈ ನಮ್ಮ ಸ್ಪಿನ್ ಆಲ್ರೌಂಡರ್ ಆದಂತ ಹರ್ಷಿತ್ ದುಬೆ ಅನ್ನು ಆಡಿಸಲು ಆದ್ರೆ ನಮ್ಮ ಟೀಮ್ ಇಂಡಿಯಾ ಆದ್ರೆ ಪ್ರಯತ್ನ ಆದ್ರೆ ಪಡ್ತಾ ಇದೆ. ಇನ್ನು 5ನೇ ಕ್ರಮಾಂಕದಲ್ಲಿ ತಿಲಕ್ ವರ್ಮಾ ಬದಲಿಗೆ ಸೂರ್ಯನ್ ಹೆಗ್ಡೆ ಆದ್ರೆ ಬರ್ತಾರೆ. 6ನೇ ಕ್ರಮಾಂಕದಲ್ಲಿ ರಿಂಕು ಸಿಂಗ್ ಅವರಿಗೆ ಫಿನಿಶಿಂಗ್ ಪಾತ್ರ ಆದ್ರೆ ಕೊಟ್ಟಿದ್ದಾರೆ ಮತ್ತು ಅವರಿಗೆ ಮೊದಲನೇ T20 ಪಂದ್ಯದಲ್ಲಿ ಅಷ್ಟೊಂದೇನು ಬ್ಯಾಟಿಂಗ್ ಏನು ಸಿಗ್ಲಿಲ್ಲ ಮತ್ತು ನಮ್ಮ ಶ್ರೇಯಸ್ ಅಯ್ಯರ್ ಮತ್ತು ತಿಲಕ್ ವರ್ಮನೆ ಪಂದ್ಯವನ್ನಾದ್ರೆ ಮುಗಿಸ್ತಾರೆ ಮೊದಲನೇ T20 ಪಂದ್ಯ. ಆ ಕಾರಣದಿಂದಾಗಿ ಈ ತಿಲಕ್ ವರ್ಮಾ ಬದಲಿಗೆ ಇದೀಗ ಸೂರ್ಯನ್ ಹೆಗ್ಡೆ ಆದ್ರೆ ನಂಬರ್ 5 ಅಲ್ಲಿ ಆಡಿದ್ರೆ, ನಂಬರ್ 6 ಅಲ್ಲಿ ರಿಂಕು ಸಿಂಗ್ ಆದ್ರೆ ಆಡ್ತಾರೆ. ಇನ್ನು ನಂಬರ್ 7 ಅಲ್ಲಿ ಹರ್ಷಿತ್ ದುಬೆ ಬಂದ್ರೆ, ನಂಬರ್ 8 ಅಲ್ಲಿ ಅಶೋಕ್ ಶರ್ಮಾ ಆದ್ರೆ ಆಡ್ತಾರೆ. ನಂಬರ್ 9 ಅಲ್ಲಿ ಮಯಾಂಕ್ ಯಾದವ್, ನಂಬರ್ 10 ಅಲ್ಲಿ ರವಿ ಬಿಷ್ಣೋಯಿ ಮತ್ತು ನಂಬರ್ 11 ಅಲ್ಲಿ ಪ್ರಿನ್ಸ್ ಯಾದವ್ ಆದ್ರೆ ಆಡ್ತಾರೆ ನಮ್ಮ ಟೀಮ್ ಇಂಡಿಯಾದ 2ನೇ T20 ಪ್ಲೇಯಿಂಗ್ 11 ಅಲ್ಲಿ. ಇನ್ನು ನಮ್ಮ ಬೌಲಿಂಗ್ ವಿಚಾರದ ಬಗ್ಗೆ ಕೂಡ ಮಾತಾಡಲೇಬೇಕು. ಹೌದು ಸ್ನೇಹಿತರೆ, ನಮ್ಮ ಭಾರತ ತಂಡ ಮೊದಲನೇ T20 ಪಂದ್ಯದಲ್ಲಿ ಅದ್ಭುತವಾಗಿ ಆದ್ರೆ ಬೌಲಿಂಗ್ ಮಾಡುತ್ತೆ. ಮಯಾಂಕ್ ಯಾದವ್ 4 ಓವರ್ ಬೌಲ್ ಮಾಡಿ 18 ರನ್ ನೀಡಿ 2 ವಿಕೆಟ್ ಆದ್ರೆ ತೆಗಿತಾರೆ. 4.5 ಎಕಾನಮಿಯಲ್ಲಿ ಬೌಲಿಂಗ್ ಮಾಡ್ತಾರೆ ಮಯಾಂಕ್ ಯಾದವ್. ಇನ್ನು ಮಯಾಂಕ್ ಯಾದವ್ ಅವರ ಪೇಸ್ಗೆ ಜಿಂಬಾಬ್ವೆ ಬ್ಯಾಟರ್ಸ್ ಎಲ್ಲ ಸ್ವಲ್ಪ ದಂಗಾದ್ರೆ ಅಂತಾನೆ ಹೇಳ್ಬೋದು ಮತ್ತು ಸ್ವಲ್ಪ ಗಾಬರಿಯಿಂದ ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಇನ್ನು ಮಯಾಂಕ್ ಯಾದವ್ ಅವರು ಅದ್ಭುತವಾಗಿ ಬೌಲಿಂಗ್ ಮಾಡ್ತಾರೆ ಮೊದಲನೇ T20 ಪಂದ್ಯದಲ್ಲಿ. ಅವರ ಜೊತೆ ಕೈ ಮಿಲಾಯಿಸಿದಂತಹ ಪ್ರಿನ್ಸ್ ಯಾದವ್ ಕೂಡ 4 ಓವರ್ ಬೌಲ್ ಮಾಡಿ 19 ರನ್ ನೀಡಿ 2 ವಿಕೆಟ್ ತೆಗೆದು 4.75 ಎಕಾನಮಿಯಲ್ಲಿ ಬೌಲಿಂಗ್ ಆದ್ರೆ ಮಾಡ್ತಾರೆ. ಇನ್ನು ಶಿವಮ್ ದುಬೆ, ರವಿ ಬಿಷ್ಣೋಯಿ, ಅಶೋಕ್ ಶರ್ಮಾ ಮತ್ತು ಎಲ್ಲಾ ಬೌಲರ್ ಗಳು ಕೂಡ ಅದ್ಭುತವಾಗಿ ಆದ್ರೆ ಬೌಲಿಂಗ್ ಮಾಡ್ತಾರೆ. ಆದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸಿದ್ದು ಮಾತ್ರ ಶಿವಮ್ ದುಬೆ, ಅಶೋಕ್ ಶರ್ಮಾ. ಹೌದು ಸ್ನೇಹಿತರೆ, ಆ ಪಂದ್ಯದಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಾನೆ ಹೇಳ್ಬೋದು. ಶಿವಮ್ ದುಬೆ ಅವರು 4 ಓವರ್ ಬೌಲ್ ಮಾಡಿ 32 ರನ್ ನೀಡಿ 1 ವಿಕೆಟ್ ಆದ್ರೆ ತೆಗಿತಾರೆ. 8 ಎಕಾನಮಿಯಲ್ಲಿ ಬೌಲಿಂಗ್ ಮಾಡ್ತಾರೆ. ಇನ್ನು ಅಶೋಕ್ ಶರ್ಮಾನು ಕೂಡ 4 ಓವರ್ ಬೌಲ್ ಮಾಡಿ 29 ರನ್ ನೀಡಿ 7.25 ಎಕಾನಮಿಯಲ್ಲಿ ಆದ್ರೆ ಬೌಲಿಂಗ್ ಮಾಡ್ತಾರೆ. ಹೌದು, T20 ಅಂತ ಬಂದಾಗ 7-8 ಎಕಾನಮಿ ಅದೆಲ್ಲ ಮಾಮೂಲಿ. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾ ಒಳ್ಳೆಯ ಬೌಲಿಂಗ್ ಪ್ರದರ್ಶನ ಆದ್ರೆ ಕೊಡುತ್ತೆ ಮೊದಲನೇ T20 ಪಂದ್ಯದಲ್ಲಿ. ಆ ಕಾರಣದಿಂದಾಗಿ 125 ರನ್ ಗಳಿಗೆ ಕಟ್ಟಿ ಕೂಡ ಹಾಕುತ್ತಾರೆ. ಒಟ್ನಲ್ಲಿ ಈ ತಂಡ ಆದ್ರೆ ನಮ್ಮ ಭಾರತ ತಂಡದಲ್ಲಿ 2 ಚೇಂಜಸ್ ನೊಂದಿಗೆ 2ನೇ T20 ಪಂದ್ಯಕ್ಕಾದ್ರೆ ಇಳಿತಾ ಇದೆ. ಹರ್ಷ್ ದುಬೆ ಮತ್ತು ಸೂರ್ಯನ್ ಹೆಗ್ಡೆ ಅವರು ತಂಡಕ್ಕೆ ಆದ್ರೆ ಎಂಟ್ರಿ ಕೊಟ್ಟಿದ್ದಾರೆ. ತಿಲಕ್ ವರ್ಮಾ ಮತ್ತು ಶಿವಮ್ ದುಬೆ ಅವರು ತಂಡದಿಂದ ಹೊರಗೆ ಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದು ಮತ್ತು ಅವರಿಗೆ ರೆಸ್ಟ್ ನೀಡಲಾಗಿದೆ ಅಂತಾನೆ ಹೇಳ್ಬೋದು. ಇದು ನಮ್ಮ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11. ಇನ್ನು ನಮ್ಮ ಭಾರತ ತಂಡ 2ನೇ T20 ಪಂದ್ಯದಲ್ಲಿ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ನಮ್ಮ ಭಾರತ ಮತ್ತು ಜಿಂಬಾಬ್ವೆ ನಡುವಿನ ಮೊದಲನೇ T20 ಪಂದ್ಯದ ಹೈಲೈಟ್ ಸಹ ನೋಡೋಣ ಬನ್ನಿ. ಇನ್ನು RRA ಸ್ಪೋರ್ಟ್ಸ್ ಕ್ಲಬ್ ನಲ್ಲಿ ನಡೆದ 3 ಪಂದ್ಯಗಳ T20 ಸರಣಿಯ ಮೊದಲನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಆತಿಥೇಯ ಜಿಂಬಾಬ್ವೆ ವಿರುದ್ಧ 7 ವಿಕೆಟ್ ಗಳ ಭರ್ಜರಿ ಜಯ ಆದ್ರೆ ಸಾಧಿಸಿದೆ. ಇನ್ನು ಈ ಜಯದ ಮೂಲಕ ಸರಣಿಯಲ್ಲಿ 1.0 ಮುನ್ನಡೆ ಕೂಡ ಸಾಧಿಸಿದೆ. ಅಲ್ಲದೆ ಶ್ರೇಯಸ್ ಅಯ್ಯರ್ ನಾಯಕತ್ವದಲ್ಲಿ ಟೀಮ್ ಇಂಡಿಯಾ ಮೊದಲನೇ ಸತತ 6 ಸೋಲುಗಳ ನಂತರ ಜಯ ಆದ್ರೆ ಸಾಧಿಸಿದೆ. ಹೌದು ಸ್ನೇಹಿತರ, ಈ ಪಂದ್ಯದಲ್ಲಿ ಭಾರತ ತಂಡ ಟಾಸ್ ಗೆದ್ದು ಜಿಂಬಾಬ್ವೆ ತಂಡವನ್ನು ಕೇವಲ 125 ರನ್ ಗಳಿಗೆ ಆಲ್ಔಟ್ ಕೂಡ ಮಾಡಿತ್ತು. ನಂತರ ವೈಭವ್ ಸೂರ್ಯವಂಶಿ ಸಿಡಿಸಿದ ಸಿಡಿಲಪ್ಪರದ ಅರ್ಧಶತಕ ಹಾಗೂ ಇಶಾನ್ ಕಿಶನ್ ಮತ್ತು ನಾಯಕ ಶ್ರೇಯಸ್ ಅಯ್ಯರ್ ಅವರ ಜವಾಬ್ದಾರಿಯುತ ಬ್ಯಾಟಿಂಗ್ ನೆರವಿನಿಂದ ನಮ್ಮ ಭಾರತ ತಂಡ ಕೇವಲ 13.2 ಓವರ್ಗಳಲ್ಲಿ 3 ವಿಕೆಟ್ ಕಳ್ಕೊಂಡು ಗುರಿ ಆದ್ರೆ ತಲುಪಿತು. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಅಬ್ಬರಿಸಿದರು ವೈಭವ್ ಸೂರ್ಯವಂಶಿ. 126 ರನ್ಗಳ ಸಾಧಾರಣ ಗುರಿ ಬೆನ್ನತ್ತಿದ ನಮ್ಮ ಟೀಮ್ ಇಂಡಿಯಾ 3ನೇ ಓವರ್ ನಲ್ಲಿ ಮೊದಲನೇ ವಿಕೆಟ್ ಆದ್ರೆ ಕಳೆದುಕೊಂಡಿತ್ತು. 8 ಬಾಲ್ ಗಳನ್ನಾಡಿದ ಅಭಿಷೇಕ್ ಶರ್ಮಾ ಕೇವಲ 1 ರನ್ ಗಳಿಸಿ ಔಟ್ ಆದರು. ಆದರೆ ವೈಭವ್ ಸೂರ್ಯವಂಶಿ ಮಾತ್ರ ತಮ್ಮ ಅಬ್ಬರವನ್ನು ಮುಂದುವರಿಸಿದರು. ಹೌದು ಸ್ನೇಹಿತರೆ, ಇಶಾನ್ ಕಿಶನ್ ಜೊತೆಗೆ 2ನೇ ವಿಕೆಟ್ ಜೊತೆ ಆಟದಲ್ಲಿ 21 ಬಾಲ್ ಗಳಲ್ಲಿ 45 ರನ್ಗಳ ಜೊತೆ ಆಟ ಆದ್ರೆ ನಡೆಸಿದರು. 7ನೇ ಓವರ್ ನ ಮೊದಲನೇ ಬಾಲ್ ಅಲ್ಲಿ 2 ರನ್ ಪಡೆಯುವ ಮೂಲಕ ತಮ್ಮ ಸೊಚ್ಚಲ ಅಂತಾರಾಷ್ಟ್ರೀಯ ಶತಕ ಸಿಡಿಸಿದ ವೈಭವ್ ಸೂರ್ಯವಂಶಿ ಆ ನಂತರ ಎಸೆತದಲ್ಲಿ ಔಟ್ ಆದರು. ಇನ್ನು 19 ಬಾಲ್ ಗಳನ್ನಾಡಿದ್ದ ವೈಭವ್ ಸೂರ್ಯವಂಶಿ 15 ವರ್ಷದ ಆಟಗಾರ ತಲಾ 4 4 4 ಸಿಕ್ಸರ್ ಗಳ ಸಹಿತ 50 ರನ್ ಗಳಿಸಿ ಔಟ್ ಆದರು. ಆದರೂ T20 ನಲ್ಲಿ ಅರ್ಧಶತಕ ಸಿಡಿಸಿದ ಅತ್ಯಂತ ಕಿರಿಯ ಬ್ಯಾಟರ್ ಎಂಬ ವಿಶ್ವ ದಾಖಲೆಯನ್ನು ಬರೆದರು.
ಇನ್ನು ವೈಭವ್ ಸೂರ್ಯವಂಶಿ ವಿಕೆಟ್ ಹೋದ ನಂತರ ಬಂದಂತ ನಾಯಕ ಶ್ರೇಯಸ್ ಅಯ್ಯರ್ ಅವರು ಮೂರನೇ ವಿಕೆಟ್ ಜೊತೆ ಆಟದಲ್ಲಿ ಇಶಾನ್ ಕಿಶನ್ ಜೊತೆ ಸೇರಿ 46 ರನ್ಗಳ ಜೊತೆ ಆಟ ನಡೆಸಿದರು. ಇಶಾನ್ ಕಿಶನ್ 24 ಬಾಲ್ಗಳಲ್ಲಿ 3 4 2 ಸಿಕ್ಸರ್ಗಳ ಸಹಿತ 35 ರನ್ ಗಳಿಸಿ ಔಟ್ ಆದರು. ಆದರೆ ನಾಯಕ ಶ್ರೇಯಸ್ ಅಯ್ಯರ್ ಅವರು 24 ಬಾಲ್ಗಳಲ್ಲಿ 3 4 ಗಳ ಸಹಿತ ಅಜಯ್ 28 ರನ್ ಗಳಿಸಿ ತಿಲಕ್ ವರ್ಮಾ ಅಜಯ್ 6 ರನ್ ಗಳಿಸಿ ತಂಡವನ್ನು ಗೆಲುವಿನ ದಡಾದರೆ ಸೇರಿಸಿದರು. ಹೌದು ಸ್ನೇಹಿತರೆ, ಜಿಂಬಾಬ್ವೆ ಪರ ಬ್ಲೆಸ್ಸಿಂಗ್ ಮುಜರ್ಬಾನಿ 26 ರನ್ ನೀಡಿ 2 ವಿಕೆಟ್ ಪಡೆದರೆ ಅವರಿಗೆ ಸಾಥ್ ನೀಡಿದಂತ ರಿಚರ್ಡ್ ಎನ್ ಗಾರವ್ ಅವರು ಕೂಡ 1 ವಿಕೆಟ್ ಆದರೆ ಪಡೆದರು. ಇನ್ನು ಇದಕ್ಕೂ ಮುನ್ನ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಜಿಂಬಾಬ್ವೆ ತಂಡ ನಮ್ಮ ಭಾರತೀಯ ವೇಗಿಗಳಿಗೆ ತತ್ತರಿಸಿದರೆ ಹೋಯಿತು. 20 ಓವರ್ಗಳಲ್ಲಿ 7 ವಿಕೆಟ್ ಕಳ್ಕೊಂಡು 125 ರನ್ಗೆ ಅಷ್ಟೇ ಕಳಿಸಿತಂತಾನೆ ಹೇಳ್ಬೋದು ಜಿಂಬಾಬ್ವೆ ತಂಡ. ಹೌದು ಸ್ನೇಹಿತರೆ, ತವರಿನ ಮೈದಾನದಲ್ಲಿ ಟಾಸ್ ಸೋತು ಬ್ಯಾಟಿಂಗ್ ಆರಂಭಿಸಿದ ಜಿಂಬಾಬ್ವೆ ತಂಡ ಮೊದಲನೇ ಓವರ್ ನಲ್ಲಿ ಮೊದಲನೇ ಬಾಲ್ ನಲ್ಲೇ ವಿಕೆಟ್ ಆದರೆ ಕಳ್ಕೊಂಡಿತ್ತು. 2 ವರ್ಷಗಳ ನಂತರ ರಾಷ್ಟ್ರೀಯ ತಂಡಕ್ಕೆ ಮರಳಿದ್ದಂತ ಮಾಯಾಂಕ್ ಯಾದವ್ ಅವರು ಬ್ರಿಯಾನ್ ಬೆನ್ನೆಟ್ ಅವರನ್ನು ಪೆವಿಲಿಯನ್ಗೆ ಗೋಲ್ಡನ್ ಡಕ್ ಆದ್ರೆ ಮಾಡಿದರು. ಇನ್ನು ನಂತರ ಬಂದಂತ 4ನೇ ಓವರ್ ನಲ್ಲಿ ಬೆನ್ ಕರನ್ ಪ್ರಿನ್ಸ್ ಯಾದವ್ಗೆ ಬಲಿಯಾದರು. ಅವರು 8 ಬಾಲ್ಗಳಲ್ಲಿ 10 ರನ್ ಗಳಿಸಿ ಔಟ್ ಆದ್ರ ಅಂತಾನೆ ಹೇಳ್ಬಹುದು. ಇನ್ನು 5ನೇ ಓವರ್ ನಲ್ಲಿ ಮಾಯಾಂಕ್ ಯಾದವ್ ಅವರು 14 ಬಾಲ್ಗಳಲ್ಲಿ 6 ರನ್ ಗಳಿಸಿದಂತ ಡಿಎನ್ ಮೈರರ್ಸ್ ಗೆ ಪೆವಿಲಿಯನ್ಗೆ ಆದ್ರೆ ದಾರಿ ತೋರಿಸಿದರು. ಆನಂತರ ಬಂದಂತ ಶಿವಂ ದುಬೆ ಅವರು ಸಿಕಂದರ್ ರಾಜಾ ಅವರನ್ನು ಔಟ್ ಮಾಡಿದರು. ರಾಜಾ ಅವರು 7 ಬಾಲ್ಗಳಲ್ಲಿ ಕೇವಲ 4 ರನ್ ಗಳಿಸಿ ಔಟ್ ಆದರು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಜಿಂಬಾಬ್ವೆ ತಂಡ 32 ರನ್ಗಳಾಗುವಷ್ಟರಲ್ಲಿ 4 ವಿಕೆಟ್ ಕಳೆದುಕೊಂಡು ಭಾರಿ ಆಘಾತ ಆದ್ರೆ ಅನುಭವಿಸಿತು. ಇನ್ನು ಈ ಹಂತದಲ್ಲಿ 100 ರನ್ ಒಳಗೆ ಆಲ್ ಔಟ್ ಆಗುವ ಭೀತಿ ಎದುರಿಸುತ್ತಾ ಇತ್ತು. ಆದರೆ ರಯನ್ ಬರ್ಲ್ ಹಾಗೂ ಮಧುವರೆ 5ನೇ ವಿಕೆಟ್ ಜೊತೆ ಆಟದಲ್ಲಿ 32 ರನ್ ಆದ್ರೆ ಸೇರಿಸಿದರು. ಇನ್ನು ಬರ್ಲ್ 32 ಎಸೆತಗಳಲ್ಲಿ ತಲಾ 1 4 1 ಸಿಕ್ಸರ್ಗಳ ಸಹಿತ 26 ರನ್ ಸಿಡಿಸಿ ರವಿ ಬಿಷ್ಣೋಯ್ಗೆ ವಿಕೆಟ್ ಆದ್ರೆ ಒಪ್ಪಿಸಿದರು. ಇನ್ನು 100ರ ಗಡಿ ದಾಟಿಸಿದ ಮಧುವರೆ ಮತ್ತು ಮರುಮಣಿ. ಹೌದು ಸ್ನೇಹಿತರೆ, ನಂತರ ಒಂದಾದಂತ ಮಧುವರೆ ಹಾಗೂ ಮರುಮಣಿ 6ನೇ ವಿಕೆಟ್ ಜೊತೆ ಆಟದಲ್ಲಿ 58 ರನ್ ಗಳಿಸಿ ತಂಡದ ಮೊತ್ತವನ್ನು 100ರ ಗಡಿ ಆದ್ರೆ ದಾಟಿಸಿದರು. ಇನ್ನು ಮಧುವರೆ 34 ಬಾಲ್ಗಳಲ್ಲಿ 3 4 1 ಸಿಕ್ಸರ್ಗಳ ಸಹಿತ 39 ರನ್ ಗಳಿಸಿ 20ನೇ ಓವರ್ ನಲ್ಲಿ ಔಟ್ ಆದರು. ಇನ್ನು ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಜಿಂಬಾಬ್ವೆ ತಂಡ 20 ಓವರ್ಗಳಲ್ಲಿ 7 ವಿಕೆಟ್ ಕಳ್ಕೊಂಡು 125 ರನ್ ಆದ್ರೆ ಗಳಿಸಿತ್ತು. ಇನ್ನು 126 ಟಾರ್ಗೆಟ್ ಬೆನ್ನತ್ತಿದ ನಮ್ಮ ಭಾರತ ತಂಡ 13.2 ಓವರ್ಗಳಲ್ಲಿ ಟಾರ್ಗೆಟ್ ಅನ್ನ ಚೇಸ್ ಆದ್ರೆ ಮಾಡಿತ್ತು.